ಕ್ರಿಸ್ಸಿಗ ಸಣ್ಣವನಿದ್ದಾಗಿಂದನೂ ಒಂದಷ್ಟು ಸಿನಿಮಾಗಳನ್ನ ನೋಡ್ತಿರ್ತೀನಿ ನೀನು. ನಿನ್ಗೆ ಫೇವ್ರೇಟ್ ಹೀರೋ ಒಂದಷ್ಟು ಜನ ಹೀರೋ ಇರ್ತಾರೆ. ಬಟ್ ಯಾವಾಗ ನೀನು ಆನ್ ಸ್ಕ್ರೀನ್ ಬರೋದಕ್ಕೆ ಒಂದು ಪ್ರಯತ್ನ ಆಗ್ತದೆ, ಅಪ್ಪ ಪ್ರೊಡ್ಯೂಸ್ ಮಾಡ್ತಾರೆ, ಪ್ರಸಿದ್ಧ ಡೈರೆಕ್ಷನ್ ಮಾಡ್ತಾರೆ, ಒಂದು ಟೀಮ್ ಫಾರ್ಮ್ ಆಗ್ತದೆ. ವೆನ್ ಯು ಆರ್ ಎಂಟ್ರಿಂಗ್ ಇನ್ ಟು ಆ್ಯಕ್ಟಿಂಗ್, ನಿನ್ನಗೆ ನೀನು ಸ್ಕ್ರೇಲ್ ಮೇಲೆ ನೋಡೋದಕ್ಕೆ ಒಂದು ರೆಡಿ ಮಾಡ್ಕೋತಿ. ಸಿನಿಮಾ ಆಲ್ಮೋಸ್ಟ್ ಈಗ ರೆಡಿ ಆಗಿದೆ. ದೇರ್ ಆರ್ ಸೋ ಮೆನಿ ಮಿಕ್ಸ್ಚರ್ಸ್ ಫೀಲಿಂಗ್ಸ್ ಇರುತ್ತೆ ನಿನಗೆ ಆ್ಯಸ್ ಅ ಫ್ಯಾನ್ ಬಾಯ್ ಆಗಿ, ಆ್ಯಸ್ ಅ ಆ್ಯಕ್ಟರ್ ಆಗಿ, ಒಂದು ಸಿನಿಮಾದ ಭಾಗವಾಗಿ ಏನೆಲ್ಲ ಇದೆ ತಲೆಯಲ್ಲಿ ಲೇಯರ್ಸ್ಗಳು ಸಿನಿಮಾದಲ್ಲಿ. ಒಂದು ಸಿನಿಮಾ ರಿಲೀಸ್ ಆದಮೇಲೆ ಏನೇನು ಆಗ್ಬೋದು ಆ ಪರ್ಸ್ಪೆಕ್ಟಿವ್. ಒಂದು ಥಾಟ್ ಇದೆ ಸರ್, ಬಟ್ ನಮ್ಮ ಕರ್ನಾಟಕ ಜನ ಕೈ ಬಿಡಲ್ಲ ಅಂತ ಭರವಸೆ ಇದೆ ಸರ್. ಇದಕ್ಕೆ ಆ್ಯಡ್ ಆನ್ ಮಾಡೋದಾರೆ ಸರ್ ನೀವು ಸಿನಿಮಾದ ಕಾಂಟೆಂಟ್ ಮೇಲಾಗಿ ಸಿನಿಮಾ ನೋಡ್ಕೊಂಡು ಬೆಳೆಯೋದು ಬೇರೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಬೇರೆ. ಆ ಎರಡು ಲೇಯರ್ ನಿಮ್ಮ ಮಗನ ನೋಡಿರಲ್ಲ ನೀವು. ಆ್ಯಕ್ಚುಲಿ ಅವ್ನು ಎಲ್ಲ ನೆಗೆಟಿವ್ ಕ್ಯಾರೆಕ್ಟರ್ ಇದೆ ಸರ್ ಇವ್ರದ್ದು. ಸೊ ನಂಗೆ ಪ್ರಸಿ ಸರ್ ಡೈರೆಕ್ಟರ್ ಸರ್ ಅಂತಿದ್ರು, ಸರ್ ನೀವು ಇಲ್ಲಿ ಬರೋಕ್ಕೆ ಹೋಗಬೇಡಿ, ಶೂ ಟೈಮಲ್ಲಿ ಸೆಟ್ಟಿಗೆ ಬರಬೇಡಿ, ಅವನ್ನೆಲ್ಲ ಮುಗಿದ್ಮೇಲೆ ಬನ್ನಿ ಅಂತಂತಿದ್ರು. ಯಾಕಂತಂದ್ರೆ ಅವ್ನು ನೆಗೆಟಿವ್ ರೋಲ್ ಇದೆಲ್ಲ ಏನೇನೋ ಇರುತ್ತೆ ನೆಗೆಟಿವ್ ರೋಲ್ ಅಂತಂದರೆ, ಸ್ವಲ್ಪ ಅವ್ನು ಶೈ ಫೀಲ್ ಮಾಡ್ಕೊತಾನೆ, ನೀವು ಬಂದರೆ ನೀವು ಸೆಟ್ಟಲ್ಲಿ ಬರಬೇಡ್ರಿ ಅಂತಿದ್ರು. ನನಗೆ ನೆನಪಿದೆ, ಒಂದು ಸೆಟ್ ವಿಸಿಟ್ ಮಾಡಿದ್ದೆ ನಾನು. ಬಂದಿದ್ದೀರಿ? ಬಂದಿದ್ದೆ. ಅಂದರೆ ಆ್ಯಕ್ಚುಲಿ ಅದು ತುಂಬ ಡಿಫಿಕಲ್ಟ್ ಶಾಟ್ ಅದು. ಆ್ಯಕ್ಚುಲಿ ಏನೋ ಗ್ಲಾಸ್ ಎಲ್ಲ ಹೊಡೆಯೋದು, ಕಣ್ಣಿಗೆ ನಾವು ಆ ಥರದ್ದೆಲ್ಲ ಇತ್ತು. ಈ ರಿಸ್ಕಿ ಶಾಟ್ಸನ್ನು ಹೊಸಬ್ರ ಮೇಲೆ ಅಟೆಂಪ್ಟ್ ಮಾಡೋದು ಎಷ್ಟು ರಿಸ್ಕ್. ಒಂದು ಎರಡನೇದ್ದು ಗುರು ಇದು ಮಾಡಿದ್ಮೇಲೆ ಅದಕ್ಕೊಂದು ಬ್ರಿಲಿಯಂಟ್ ಅಂತ ಔಟ್ಪುಟ್ ಬರುತ್ತೆ. ಆ ಒಂದು ಮೈಂಡ್ಸೆಟ್ ಹೇಗಿರುತ್ತೆ ಸೆಟ್ಟಲ್ಲೆಲ್ಲ? ನೀವು ಹೇಳೋದಲ್ಲ ರಿಸ್ಕ್ ಅಂತ. ಅಫ್ಕೋರ್ಸ್ ಇದು ಆ್ಯಸ್ ಅ ಡೈರೆಕ್ಟರ್ ನಮಗೆ ರಿಸ್ಕು, ಅವ್ರಿಗೆ ರಿಸ್ಕ್ ಅನ್ಸಲ್ಲ. ಅವರು ಹೊಸಬ್ರು ತುಂಬ ಹಂಗಾರ ಇರುತ್ತೆ ಅವ್ರಿಗೆ. ನೀನು ಒಂದು ಬಾಟ್ಲ್ ಹೊಡೆದ್ರೆ 10 ಬಾಟ್ಲ್ ಹೊಡ್ಕೋತೀನಿ ಅಂತಾರೆ. ಬಿಗಿನಿಂಗ್ ಇದಿರುತ್ತೆ. ಆ್ಯಂಡ್ ಅದನ್ನೆಲ್ಲ ಸ್ವಲ್ಪ ಸೇಫ್ಟಿ ಪ್ರಿಕಾಷನ್ಸ್ ತೊಗೊಂಡೇ ಮಾಡಿದ್ದು. ಎಸ್ಪೆಷಲಿ ಶೋಭರಾಜ್ ಸಾರು ಕ್ಲೈಮ್ಯಾಕ್ಸಲ್ಲಿ ನನಗೆ ಭಯ ಆಗ್ತಿತ್ತು. ನಾನು ಸ್ವಲ್ಪ ಆ ಥರದ್ದೆಲ್ಲ, ಯಾಕಂದರೆ A1 ಆಗೋದೇ ಡೈರೆಕ್ಟ್ರು ಏನಾದರೂ ಆದರೆ ಅಲ್ವಾ. ಅದು ಹಿಂದೆ ಸಿನಿಮಾ ನಮ್ಮ ವಿನೋದ್ ಮಾಸ್ಟ್ರಿಗೆ ಒಂದು ಇನ್ಸಿಡೆಂಟ್ ಆದಾಗ ಪಾಪ ನಾನು ವಿನೋದ್ ಮಾಸ್ಟ್ರನ್ನ ನೋಡೋಕೆ ಹೋದಾಗ ಪಾಪ ಡೈರೆಕ್ಟ್ರನ್ನ ನೋಡಿ ಹೊಟ್ಟೆಲ್ಲ ಉರಿದೋಯ್ತು ನನಗೆ. ಯಾರೂ ಏನು ಅನಾಹುತ ಆಗಬೇಕು ಅಂತ ಮಾಡಲ್ಲ ಸರ್. ದಿನ ಬೆಳಗ್ಗೆ ಕೈ ಮುಗಿಯೋದೆ ಕ್ಯಾಮರಾಗೆ, ಇವತ್ತು ಸಂಜೆ ಶೂಟಿಂಗು ನೀಟಾಗಿ ಆಗಲಪ್ಪ ಆಗಲಿ, ಓಕೆ ನಮ್ಮಿಂದ ಯಾವುದು ಪ್ರೊಡ್ಯೂಸರ್ಗೆ ತೊಂದರೆ ಆಗಬಾರ್ದು, ಇವತ್ತು ಏನೋ ಶೂಟಿಂಗ್ ನಿಂತೋಗೋದು, ಇನ್ನೊಂದು ಏನು ಬೇಕಾದ್ರೂ ಆಗ್ಬೋದಲ್ವಾ. ಲೊಕೇಶನ್ಗೆ ಹೋದಾಗ ಯಾವುದೋ ಒಂದು ಕ್ಯಾಮ್ರಾ ಕೈ ಬಿಟ್ಬಿಡ್ತು, ಏನೋ ಆಗ್ಬಿಡುತ್ತೆ. ಆ ಥರದ್ದು ಏನೂ ಆಗಬಾರ್ದು. ನಮ್ಮ ಸೆಟ್ಟಲ್ಲಿ ಅಲ್ಲ, ಈ ಸಿನಿಮಾ ಅಲ್ಲ, 3 ಸಿನಿಮಾಲು ನನಗೆ ಅದೊಂದು ಗಾಡ್ಸ್ ಗ್ರೇಸ್. ಅಂದರೆ ನಮಗಿರೋ ಆ ಒಂದು ಸಿನಿಮಾ ಮೇಲೆ ಪ್ರೀತಿಯಿಂದ ನಾವೆಲ್ಲನೂ ನೋಡ್ಕೊಳ್ಳೋ ಸೆಟ್ಟಲ್ಲಿ ರೀತಿಯಿಂದ ಇವತ್ತವರೆಗೂ ಏನೋ ಆ ಥರ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಆಗಿ ಪ್ಯಾಕಪ್ ಆಗಿ ಏನೋ ಒಂದು ದಿವಸ ಏನೋ ಮಳೆ ಬಂದು ನಾವು ಇದರಲ್ಲಿ ಮಾರ್ಕೆಟಲ್ಲಿ ಅವತ್ತು ಏನೋ ಮಾಡಿಬಿಟ್ವಿ ಸ್ವಲ್ಪ ಆ ಕಡೆ ಮಾಡೋದು. ಮಳೆನೂ ಬೇಕಿತ್ತು ಅವತ್ತು. ಆಮೇಲೆ ನಾನು ಆಲ್ವೇಸ್ ವರ್ಕ್ ಆಸ್ ಆಲ್ಟರ್ನೇಟಿವ್. ಇವತ್ತು ಈ ಸೀನ್ ಆಗಿಲ್ಲ, ಅಲ್ಲೇ ಪಕ್ಕದಲ್ಲಿ ಏನು ಮಾಡ್ಬೋದು, ನನ್ನ ಡೈರೆಕ್ಷನ್ ಟೀಮ್ಗೆ ಹಂಗೆ ಹೇಳೋದು, ಒಂದು ಸೀನ್ ಎಕ್ಸ್ಟ್ರಾ ಇಟ್ಕೊಳ್ಳಿ, ಓಕೆ. ಆಮೇಲೆ ಇಲ್ಲಿ ಆಗಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ಏನು ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಮಾಡ್ತಾ ಇರ್ತೀವಿ. ಸೊ ಶೋಭರಾಜ್ ಸರ್ ಇವನ್ನ ಅಟ್ಯಾಕ್ ಮಾಡುವಾಗ ಎಷ್ಟು ಚೆನ್ನಾಗಿ ಮಾಡೋದು ಅವರು ಅಂದರೆ ಅದೇ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಅವ್ರ ಹತ್ರದಿಂದ ನಾವು ಕಲಿಬೇಕು. ಇವ್ನಿಗೆ ಅದನ್ನೇ ಹೇಳ್ತೀನಿ, ಶೂಟಿಂಗ್ ಇಲ್ಲ ಅಂದ್ರೆ ಬಂದು ಕುತ್ಕೋ, ಯಾರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ನೋಡ್ಕೋ, ಓಕೆ. ಕೆಲವೊಂದು ಈಸಿ ಟೆಕ್ನಿಕ್ಸ್ ಇರುತ್ತೆ, ನೀನು ನೋಟೆಡ್ ಆರ್ಟಿಸ್ಟ್ ಹತ್ರ ಕಲಿಯೋದು, ಓಕೆ. ಕ್ಯಾಮ್ರಾ ಫೇಸ್ ಮಾಡ್ಕೊಳ್ಳೋದು, ಕ್ಯಾಮ್ರಾಯಿಂದ ಆಚೆ ಹೋದ್ರೂ ಲೈಟಿಂಗ್ ತೊಗೊಳೋದು, ಅವರು ಓಡಾಡ್ಕೊಂಡು ಏನೋ ಮಾಡಿ ಲೈಟಿಂಗ್ ತೊಗೊಬಿಡ್ತಾರೆ. ಇದೆಲ್ಲ ನಿಂಗೆ ಯಾರು ಹೇಳ್ಕೊಡಲ್ಲ, ಓಕೆ. ಈ ಕ್ಯಾಮ್ರಾಮನ್ ಏನು ಹೇಳ್ಬೋದು, ಗಿಲ್ಲಿ ಲೈಟ್ ತೊಗೊಳ್ಳೋ ಅಂತ ಹೇಳ್ಬೋದು ಅಷ್ಟೇ. ನಿನಗೆ ಬ್ಲೈಂಡ್ ಆಗ್ತಿದ್ದಾರೆ. ಅದನ್ನೇ ಬೇರೆಯವ್ರು ಮಾಡುವಾಗ ಅವ್ರಿಗೂ ಹೇಳ್ತಾರೆ, ಸರ್ ಲೈಟಿಗೆ ಬನ್ನಿ ಸರ್ ಅಂತಾರೆ. ಅವಾಗ ಅವ್ರು ಏನು ಮಾಡ್ತಾರೆ, ಈ ಥರದ್ದೆಲ್ಲ ನೀನು ಅಬ್ಸರ್ವ್ ಮಾಡು ಅಂತ ನಾನು ಅವನಿಗೆ ಕುತ್ಕೊಂಡು ಹೇಳ್ತಿದ್ದೆ. ಇದನ್ನೆಲ್ಲ ನಾವು ಹಿಂದೆ ಓದಿದ್ದ ನಮ್ಮ ಟೈಗರ್ ಪ್ರಭಾಕರ್ ಇದ್ರಲ್ಲ, ಅವ್ರು ಹೇಳೋರು, ಅವ್ರು ಡೈರೆಕ್ಷನ್ ಮಾಡೋಕ್ಕೆ ಮುಂಚೆ ಅವ್ರು ಶಾರ್ಟ್ ಆಗಿದ ತಕ್ಷಣವೇ ಕುತ್ಕೊಂಡು ಎಲ್ಲ ನೋಡೋರಂತೆ. ಹಂಗಾಗಿ ಅವ್ರು ಡೈರೆಕ್ಟರ್ ಆಗಿದ್ದು ಅಂತ ಯಾವುದೋ ಒಂದು ವೀಡಿಯೋಲ್ಲಿ ನೋಡಿದ್ದು. ಸೊ ಪ್ರಿಕಾಷನ್ಸ್ ಎಲ್ಲ ನಾವು ತುಂಬ ತೊಗೊತಾ ಇದ್ವಿ. ಆವಾಗ ಹೊಸಬರಿಗೆ ತುಂಬ ಹಂಗಾರಿರುತ್ತೆ. ಅವ್ನು ಏನು ಹೇಳೋದು ಇಲ್ಲ ಅಂತಲೇ ಅಂತ ಇರಲಿಲ್ಲ. ನೀನು ಇಲ್ಲಿಂದ ಎಗರಬೇಕು, ಹಿಂಗೆ ಮಾಡಬೇಕು ಅಂತ, ಓಕೆ ಸರ್ ಅನ್ನೋದು ಅಷ್ಟೇ. ಅವನ ಮುಖದಲ್ಲಿ ಇವ್ನಿಗೇನು ಭಯ ಆಗ್ತಿದೆಯಾ, ಖುಷಿ ಆಗ್ತಿದೆಯಾ ಅದು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಏನು ಹೇಳೋದು ಸಕಾಲ ಮಾಡೋದು. ಹಾಗಾಗಿ ಪ್ರಸಿದ್ಧವ್ರು ಹೇಳ್ದಂಗೆ 2007 ದುನಿಯಾ ಬಂದ ನಂತರ ಲೂಸ್ ಮಾದ ಯೋಗಿ ಅನ್ನುವಂಥ ಒಂದು ಆರ್ಟಿಸ್ಟು ಇವತ್ತಿಗೂ ನೀವು ಆ ಬ್ರ್ಯಾಂಡನ್ನ ಸಸ್ಟೇನ್ ಆಗಿ ಕ್ಯಾರಿ ಮಾಡ್ತಾ ಯೋಗಿ ಅಂತ ಗೊತ್ತು, ಬಟ್ ಆ ಲೂಸ್ ಮಾದ ಅನ್ನೋದು ಬ್ರ್ಯಾಂಡ್ ಇದೆ ಗೊತ್ತಾ ಸರ್? ಅಂದರೆ ಬ್ರ್ಯಾಂಡ್ಗಳು ತುಂಬ ವರ್ಕ್ ಆಗ್ತವೆ. ಆಮೇಲೆ ಆ ಥರದ ಹೋಲಿಕೆ ಮಾಡೋದು ಮೇಲೆ ಆಗಬೇಕದು. ಅಂದರೆ ಹೊಸ ಥರದ ಕಲಾವಿದರು ಬರಬೇಕು, ಅದು ಹೊಸ ಥರದ ಒಂದು ಅಂದಾಗಲೇ ಒಂದಷ್ಟು ಬ್ರಿಲಿಯಂಟ್ ಆದಂಥ ನರೇಷನ್ ಬರುತ್ತೆ. ಇಲ್ಲಿ ಲೂಸ್ ಮಾದಂಗೆ ಏನೋ ಹೋಲಿಸಿದ್ರು, ಅಂದರೆ ಈ ಥರದ್ದು ಇನ್ನೊಂದು ಅಂತ. ಇದು ಎಷ್ಟು ಎನರ್ಜಿ ಕೊಡುತ್ತೆ
ಆ್ಯಕ್ಟ್ರಸ್ಗೆ? ತುಂಬ ಜಾಸ್ತಿ ಕೊಡುತ್ತೆ ಸರ್. ಅಂದರೆ ಅದೇ ಕ್ಯಾರೆಕ್ಟರ್ನ ನನಗೋಸ್ಕರ, ಇದು ಗಿಲ್ಲಿ ಎಂಬ ಪಾತ್ರ ನನಗೋಸ್ಕರನೇ ಮಾಡಿದ್ರಲ್ಲ, ಅದು ಗ್ರೇಟ್. ಅಂದ್ಬಿಟ್ಟು ಮತ್ತೆ ಅಂದರೆ ಶೂಟಿಂಗಲ್ಲಿ ಒಂದಷ್ಟು ರಿಸ್ಕಿ ಶಾರ್ಟ್ಸನ್ನು ತೆಗೆದ ನಂತರ ಹಾಂ ಸರ್. ಆಗಿರುತ್ತೆ ಗುರು ಇಷ್ಟು ಡಿಫಿಕಲ್ಟ ಆ್ಯಸ್ ಆ್ಯಕ್ಟ್ರಾಗಿ ಆಗೋದು? ಇಲ್ಲ ಸರ್, ಅದು ಆಬ್ವಿಯಸ್ಲಿ ಅದು ಶೂಟಿಂಗ್ ಮಾಡುವಾಗ ಅದು ಏನಾದರೂ ಇನ್ಸಿಡೆಂಟ್ ಆಗೇ ಆಗುತ್ತೆ. ನಾವು ಎಷ್ಟು ಆಗ್ಬಾರ್ದಂದ್ರೂ ಅದು ಎಲ್ಲಾದರೂ ಪೆಟ್ಟು ಹತ್ತುತ್ತೆ, ಎಲ್ಲಾದರೂ ರಕ್ತ ಬರುತ್ತೆ. ಅದು ಆಗಿದೆ, ಅದು ಆಗಲೇಬೇಕು, ಅವಾಗೇ ನಾವು ಕಲಿಯೋದು. ಆಮೇಲೆ ಈ ಸೆನ್ಸಾರ್ ಬಗ್ಗೆ ಮಾತಾಡ್ಬೇಕಾರೆ ಹೇಳ್ತಿರು, ಸರ್ ಏನಾಗಿದ್ದಾಗಲಿ ಬಿಡಿ ಸರ್, ಆಗೋದೆಲ್ಲ ಒಳ್ಳೆಯದಕ್ಕೆ, ದೇವ್ರು ಮಾಡೋದೆಲ್ಲ ಒಳ್ಳೇದು. ಸ್ಟ್ರಾಂಗ್ ಮೈಂಡ್ಸೆಟ್ ಹಿಂದಿನ ಒಂದು ಏನು ವಿಷಯ ಏನು ಸರ್ ನಿಮಗೆ ಜನರಲ್ ಆಗಿ? ಅಂದರೆ ಸೆನ್ಸಾರ್ ಬಗ್ಗೆ ಮಾತಾಡ್ತಿದ್ದೆ, ಓಕೆ ಆಗಿದೆಲ್ಲ ಒಳ್ಳೇದಕ್ಕಂತಂದ್ರಲ್ಲಿ ನೀವು ಇದನ್ನ ಎಷ್ಟು ಬಲವಾಗಿ ನಂಬ್ತೀರಾ ಅಂತ ನಿಮ್ಮ ಲೈಫಲ್ಲಿ? ಅಲ್ಲ ಸರ್, ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ ಅಲ್ವಾ. ಸೊ ಏನು ಅನಿಸ್ತದೋ ಅದು ಮಾಡ್ತಾರೆ ಅವ್ರು ಅಷ್ಟೇ. ನಮ್ಮ ನಿಯತ್ತಿಗೆ ದೇವ್ರು ಏನು ಮಾಡಬೇಕು ಅದು ಮಾಡ್ತಾರೆ ಅಷ್ಟೇ. ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಗೆ ಕೆಟ್ಟದಾಗುತ್ತೆ, ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ. ನಾವು ಇನ್ನೊವರೆಗೂ ಯಾರಿಗೂ ಕೆಟ್ಟದೇ ಮಾಡಿಲ್ಲ. ಡೈರೆಕ್ಟರ್ ಆಗಲಿ, ನಾವಾಗಲಿ, ನಮ್ಮ ಫ್ಯಾಮಿಲಿ ಆಗಲಿ, ನಾವು ಯಾರಿಗೂ ಕೆಟ್ಟದ್ದು ಮಾಡಿ ಎಲ್ಲಿ ನಿಂತೇಳಂದ್ರೆ ಅಲ್ಲಿ ಇರ್ತೀವಿ ಸರ್ ನಾವು. ಯೂಶಲಿ ಮುಂಚೆ ಅಡಲ್ಟ್ ಸರ್ಟಿಫಿಕೇಟ್ ಅನ್ನೋ ಒಂದು ಅಡಲ್ಟ್ ಕಂಟೆಂಟ್ ಅನ್ನೋದೇ ಮೈಂಡಲ್ಲಿ ಇದ್ದಿದ್ದು, ಓಕೆ ಅಲ್ವಾ. ಸೊ ಆಮೇಲೆ ಇವಾಗ ಎಲ್ಲ ಏನು ಡಿಸ್ಕಸ್ ಮಾಡಿದ್ದೀವಿ ಅಥವಾ ಏನು ಕತೆ ನಾವು ಅನ್ಕೊ ಅದನ್ನೇ ಮಾಡಿರೋದು. ಸೊ ಇದರಲ್ಲಿ ಈಗ ಸರ್ಟಿಫಿಕೇಟ್ ಕೊಟ್ಟಿರೋದು ತುಂಬ ಕ್ರೌರ್ಯ, ಆ್ಯಕ್ಷನ್ ಈ ಥರ ಅಂತ. ಈಗ ಹಂಗೆ ಮಾಡಬೇಕು ಸಿನಿಮಾ. ಈಗ ಸರ್ಟಿಫಿಕೇಟ್ ಈಗ ಅವ್ರು ನನಗೆ ಒಬ್ರು ಹೇಳೋದು, ಏನೋ ನೀವೇನು ಸೆನ್ಸಾರ್ ಗೈಡ್ಲೈನ್ಸ್ ಓದಿಲ್ವಾ ಅಂತ. ಹಂಗೆ ಇದ್ದಾಗ ನೀವು ಒಂದು ಚೇಂಬರ್ ಇರ್ಬೋದು, ಅಲ್ಲಿ ನಿಮಗೆ ಬಿಡಲೇಬೇಡಿ. ಒಂದು ಚೇಂಬರಲ್ಲಿ ನೀವು ಪರ್ಮಿಷನ್ ಕೊಡುವಾಗ ಸಿನಿಮಾ ಮಾಡೋಕ್ಕೆ ಚೆಕ್ ಲಿಸ್ಟ್ ಹಾಕ್ಕೊಂಡು ಹೇಳಿ, ಸೆನ್ಸಾರ್ ಗೈಡ್ಲೈನ್ಸ್ ಓದಿದ್ದೀನಪ್ಪ ಸಿನಿಮಾ ಮಾಡೋಕ್ಕೆ. ಯಾರು ಹೇಳೋದಿಲ್ಲ ಸರ್. ನಾನು ಓಕೆ ಇವಾಗ ಹೇಳಿದ್ದಾರೆ, ಅಟ್ಲೀಸ್ಟ್ ನೆಕ್ಸ್ಟ್ ಸಿನಿಮಾ ಮಾಡುವಾಗ ಗೈಡ್ಲೈನ್ಸ್ ತೊಗೊಂಡು ನೋಡ್ಕೊಂಡು ಮಾಡ್ತೀನಿ. ಸುಮಾರು ಜನ ಬರ್ತಾರಲ್ಲ, ಅಷ್ಟು ಜನಕ್ಕೆ ನೀವು ಹೇಳಿದ್ದೀರಾ? ಈಗ ಪ್ರೆಸ್ ಮೀಟಲ್ಲಿ ಕೊನೆಯಲ್ಲಿ ಬಂದು ನೀವು ಈ ಪ್ರಶ್ನೆ ಕೇಳ್ತೀರಾ, ಸೆನ್ಸಾರ್ ಗೈಡ್ಲೈನ್ಸ್ ಓದಿದ್ದೀರಾ ಅಂತ. ಇದನ್ನೇ ಮುಂಚೆ ಪ್ರಿಕಾಷನ್ ಎಷ್ಟೊಂದು ಉಳಿತದಲ್ವಾ. ಇವತ್ತು ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ನನ್ನ ಸಿನಿಮಾಲಿ ಸರ್ಟಿಫಿಕೇಟ್ ಕೊಡೋವಂಥದ್ದು ಅಂದರೆ ಈಗ ಅಂದ ತಕ್ಷಣ ಫಸ್ಟ್ ಮನ್ಸು ಜನಕ್ಕೆ ಏನು ಬರುತ್ತೆ ಮೈಂಡಿಗೆ, ಆ ಥರದ್ದೇನೂ ಇಲ್ಲ. ಅದು ನಮಗೆ ಕಾನ್ಫಿಡೆಂಟ್, ಓಕೆ. ಸೊ ಹಂಗಾಗಿ ಆಮೇಲೆ ನಾವು ಅಂದ್ಕೊಂಡಿದ್ದು, ಆಮೇಲೆ ನಮಗೆ ಉರಿದುಂಬಿಸಿದ್ದು ಜನ ಹೆಂಗೆ ಅಂದರೆ, ಸೂಪರ್ ಹಿಟ್ ಆದಂಥ ಟಗರುದು ಸರ್ಟಿಫಿಕೇಟ್ ಸಿನಿಮಾ, ಈಗ ಮೊನ್ನೆ ಭೀಮಾ ಸಲಗ ಸರ್ಟಿಫಿಕೇಟ್ ಸಿನಿಮಾ, ಎಲ್ಲ ವರ್ಗದ ಜನ ನೋಡಿದ್ದಾರೆ. ಭೀಮಾನಂತೂ ಫ್ಯಾಮಿಲಿ ಎಲ್ಲ ಮೆಚ್ಕೊಂಡಿದ್ದಾರೆ. ಓಕೆ, ಟಗರು ಸಿನಿಮಾ ಬಗ್ಗೆ ಹೇಳಂಗೆ ಇಲ್ಲ. ನಾನು ನನ್ನ ಮಕ್ಕಳ ಜೊತೆನೇ ಹೋಗಿದ್ದೀನಿ, ನನ್ನ ಮಕ್ಕಳ ಜೊತೆ ಸಿನಿಮಾ ನೋಡಿ. ನಿಮಗೆ ಆ ಕಾಂಟೆಂಟ್ ಡೆಲಿವರಿ ಹೆಂಗಾಗುತ್ತೆ ಅದ್ರ ಮೇಲೆ ಸಿನಿಮಾನ ಜನ ಅದು ರಿಸೀವ್ ಮಾಡ್ತಾರೆ ಅಷ್ಟೇ ಅಲ್ವಾ ಸರ್? ಅಲ್ಲ, ಈ ಸಿನಿಮಾದ ಹುಚ್ಚು ಬರೋದಕ್ಕೆ ಏನು ಸರ್ ಒಂದು ರೀಸನ್ನು ಅಂದರೆ ಮಗ ಆ್ಯಕ್ಟರ್ ಅನ್ನೋದಕ್ಕಿಂತಲೂ ಒಂದು ಒಳ್ಳೆ ಒಂದು ಏನೋ ಕೋರ್ ಐಡಿಯಾ ಇರುತ್ತೆ, ಗುರು ಐ ವಾಂಟೆಡ್ ಟು ಪ್ರೊಡ್ಯೂಸ್ ಒಂದು ಫಿಲಮ್. ನನ್ನ ಫ್ರೆಂಡ್ ಒಬ್ಬರು ಹೇಳಿದ್ರು ಒಂದು ಮೂವಿ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಇಂಟ್ರೆಸ್ಟಿಂದ ಬಂದೆ. ಆದರೂ ಒಂದಷ್ಟು ಇನ್ಫ್ಲುಯೆನ್ಸ್ ಇರುತ್ತೆ ಆರ್ಟಿಸ್ಟ್ಗಳದ್ದು ಅಥವಾ ಎಲ್ಲ ಡೈರೆಕ್ಟರ್ ಸರ್ ಮೇಲೆ ಬಿಟ್ಟಿದ್ದೀನಿ ನಾನು. ಯಾರಿಗೂ ಸ್ಟಾರ್ ಕಾಸ್ಟ್ ಎಲ್ಲ ಅವರೇ, ಇವ್ರಿಗೆ ತೊಗೋಬೇಕು ನಾನು ಏನೇನು ಅಂದಿಲ್ಲ ಸರ್ಗೆ. ಸರ್ ಯಾರಿಗೆ ಸ್ಟಾರ್ ಕಾಸ್ಟ್ ಏನು ಯಾರ್ಯಾರಿಗೆ ತೊಗೊಂಡು ತುಂಬ ಅಂದರೆ ಅವ್ರ ಧೈರ್ಯ ಜಾಸ್ತಿ. ಹಾಗೆದಾಗಲಿ ಬಿಡಿ ಸರ್ ಅಂತಾರೆ. ಒಂದು ಸ್ಟೇಜಲ್ಲಿ ಏನೋ ಅಂದರೆ ಇಟ್ಸ್ ನಾಟ್ ವಿತಿನ್ ಸಿನಿಮಾ, ಆಚೆಯಿಂದ ಒಂದು ಕೆಲವು ಆರ್ಟಿಸ್ಟ್ನ ಚೇಂಜ್ ಮಾಡಿಬಿಡೋಣ, ಯಾಕೋ ಸ್ವಲ್ಪ ಸಮಸ್ಯೆ ಆಗ್ತಿದೆ ಅಂದರೆ ನನಗೆ ಶಾಕಿಂಗು. ಯಾಕೆ ಹೀಗೆಲ್ಲ ಹೇಳ್ತೀನಿ ಅಂದರೆ, ಏನೇನೋ ಇರುತ್ತೆ ವಿಷಯಗಳು. ಸಿನಿಮಾ ಮಾಡೋದು, ಮನೆ ಕಟ್ಟೋದು, ಮದುವೆ ಮಾಡೋದು ಎಲ್ಲ ದೊಡ್ಡ ಏನೇನೋ ಬರುತ್ತೆ. ಆವಾಗ ಸಡನ್ನಾಗಿ ಹಿಂಗೆ ಹೇಳ್ತೀವಿ. ಅದನ್ನು ಮಾಡಿದ್ದಿದ್ರೆ ಆ್ಯಸ್ ಅ ಡೈರೆಕ್ಟರ್ ನನಗೆ ತುಂಬ ಪ್ಲಸ್ ಆಗಿರೋದು. ನನ್ನ ಜಾಗದಲ್ಲಿ ಬೇರೆ ಯಾರೇ ಡೈರೆಕ್ಟ್ ಇದ್ದಿದ್ದು, ಇದು ಹೌದಲ್ವಾ, ಒಳ್ಳೇದಲ್ವಾ ನನಗೂ ಅನ್ಸೋದು. ಆಮೇಲೆ ನಾನು ಹೇಳಿದೆ, ನೋಡಿ ಅದನ್ನು ನೀವು ಮಾಡಬೇಕಂದ್ರೆ ಕಂಪ್ಲೀಟ್ ರೀಶೂಟ್ ಮಾಡಬೇಕು ಅಂದರೆ 25-30 ಲಕ್ಷ ರಿಸ್ಕ್ ಆಗುತ್ತೆ ಅಂತ. ಆಗಲಿ ಸರ್, ಮಾಡೋಣ ಸರ್. ಸರಿ, ಆಮೇಲೆ ಸ್ವಲ್ಪ ಟೈಮ್ ಕೊಡಿ, ನೀವು ಯಾಕೆ ಹಿಂಗೆ ಹೇಳ್ತಿದ್ದೀರಾ, ನನಗೆ ಅದೆಲ್ಲ ಗೊತ್ತಾಗುತ್ತೆ ಸರ್. ಎಲ್ಲ ಪಿಕ್ಚರ್ ಎಲ್ಲ ಆದಮೇಲೆ ಅವಾಗ ದೊಡ್ಡತನ ಇದು ಬೇಡ, 25 ಲಕ್ಷ ಏನು ಕಡಿಮೆ ದುಡ್ಡಲ್ಲ, ಓಕೆ. ಸೊ ಹಂಗೆಲ್ಲ ಮಾಡಬಾರ್ದು. ದುಡ್ಡು ಯಾರದೇ ಆಗಲಿ, ದುಡ್ಡು ಇವತ್ತೇನೋ ಈ ಇದರಲ್ಲಿ ಒಂದು ಮಾತು ಹೇಳ್ಬಿಡ್ತೀರಾ, ನಾಳೆ ದಿವಸ ಬೇರೆ ಬೇರೆ ಥರ ಆಗುತ್ತೆ. ಇರೋದಲ್ಲೇ ಮಾಡೋಣ ಬೆಸ್ಟ್, ಏನಾಗಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ. ಸೊ ಹಂಗೆ ನಮ್ಗೆ ಏನೂ ಆಗಲಿಲ್ಲ. ಅವ್ರು ಅಂದ್ಕೊಂಡಂಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಳ್ಳಿ, ಏನೂ ಆಗಲಿಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಮನಸ್ಸಿಂದ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲ ಆಟೋಮೆಟಿಕ್ಕಾಗಿ ಬಂದು ಕೆಲವು ಸಿನಿಮಾ ಸರ್, ಅದು ಸಿನಿಮಾಕ್ಕೆ ಏನೇನು ಬೇಕು ಅದೇ ತೊಗೊಳ್ತಾ ಹೋಗುತ್ತೆ. ನಾವು ಸಿನಿಮಾ ಮಾಡುವಾಗ ಬ್ಯಾಂಕಾಕಲ್ಲಿ ಸಾಂಗ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನಾವು ಇದಲ್ಲ ಹೀರೋ ಮತ್ತು ಹೀರೋಯಿನ್ ಅಲ್ಲ ಅಲ್ಲಿ ಹೋಗಿದ್ದು ಅದೇ ಹೇಳಿದ್ದು. ಅಲ್ಲಿ ಹೋಗೋಕ್ಕೆ ಕಾರಣ ಕಾಸ್ಟ್ ಕಟ್ಟಿಂಗ್ ಅಲ್ಲಿ ಹೋಗಿದ್ದು. ನಾವು ಏನು ಬ್ಯಾಂಕಾಕಲ್ಲಿ ಏನು ಮಾಡಿದ್ವಿ, ಇಲ್ಲಿ ಮಾಡಿದರೆ ಡಬಲ್ ಆಗಿರೋದು.
ಅದಕ್ಕೋಸ್ಕರ ನಾವು ಅಲ್ಲಿ ಹೋಗಿ ಹಾಂ ಹೌದು. ಏನಿಲ್ಲ ಸರ್, ಇಲ್ಲಿ ಕ್ರೂ 108 ಜನ 120 ಜನ ಇರ್ತಾರೆ. ಅದೇ ಕೆಲಸನ ಬ್ಯಾಂಕಾಕಲ್ಲಿ ಬರೀ 10 ಜನ ಮಾಡೋದು. 12 ಜನರಲ್ಲಿ ಮುಗಿಸಿ ಬಂದಿದ್ದೀವಿ. 10 ಜನ ಆ್ಯಂಡ್ ವಿತೌಟ್ ಎನಿ ಹರ್ಡಲ್ಸ್. ಇಲ್ಲಿ 108 ಜನ ಇದ್ದು ಕಾಫಿ ಟೀಗೆ 10 ಸಲ ಕರಿಬೇಕು. ಕಾಫಿ ಕೊಡ್ರಿ, ಟೀ ಕೊಡ್ರಿ, ಅಲ್ವಾ? ಅಲ್ಲಿ ನಿಮಗೆ 10-12 ಜನ ನೀವು ಕೇಳೋಕ್ಕೆ ಮುಂಚೆ ನಿಮ್ಗೆ ಏನು ಬೇಕು ಅಂತ ಅರ್ಥ ಮಾಡ್ಕೊಂಬಂದು ಕೊಡ್ತಾರೆ. ನಾರ್ಮಲ್ಲಾಗಿ ಸಿನಿಮಾಗಳನ್ನು ನೋಡ್ಕೊಂಡು ಬೆಳೆದಿದ್ದಕ್ಕೂ ಈಗ ಆರ್ಟಿಸ್ಟಾಗಿ ಒಂದು ಡೈಮೆನ್ಷನ್ ಬೇರೆ ಥರದ್ದು ಓಪನ್ ಆಗಿದೆ. ಹಾಂ ಸರ್. ಹೆಂಗಿದೆ ನಿಮ್ಮ ಬೀದರ್ನಾಗೆಲ್ಲ ಫ್ಯಾನ್ಸು? ಬೀದರಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಹಾಂ ಹೆಂಗದೆ ಸರ್ಕಲಲ್ಲಿ ತುಂಬ ಪ್ಲ್ಯಾನಿಂಗ್ಸ್ ಮಾಡ್ತಿದ್ದಾರೆ ಇವಾಗ 15th ಮೇಗೆ. ಹಾಂ, ಏನೇನು ಮಾಡಿದಾರೆ ಗೊತ್ತಿಲ್ಲ, ಇವಾಗ ಬೀದರ್ಗೆ ಹೋದ್ಮೇಲೆ ಗೊತ್ತಿಲ್ಲ. ಹೇಳಲ್ಲ, ಗಿಲ್ಲಿದೊಂದು ಕಟ್ಔಟ್ ನಿಲ್ಲಿಸೇ ಬಿಡೋದು ಇವ್ನು, ಅವನು ಏನಾಗಿದ್ದಾಳೆ ಅಂತ. ಸರ್, ಎಂಡ್ ಆಫ್ ದ ಡೇ ಪ್ರಾಡಕ್ಟ್ ನೋಡಿದ್ಮೇಲೆ ಸರ್ ಖುಷಿ ಆಯ್ತು, ತುಂಬ ಖುಷಿ ಆಯ್ತು. ಯೂಶಲಿ ತುಂಬ ಜನದೇ ಅಂದರೆ ಇನ್ನೊಂದು ಚೂರು ಚೆನ್ನಾಗಿ ಆಗಬೇಕಾಗಿತ್ತು, ಆ ಥರದ್ದು ಕಾಮನ್ ಡಿಸ್ಕಷನ್ ಪ್ರಸಿದ್ಧ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದಕ್ಕಿಂತ ಬೇರೊಬ್ರಿಗೆ ಖುಷಿ ಆಗುತ್ತೆ, ಬೇರೆ ಜನರಿಗೆ. ನಂಗೆ ನನ್ನದೇ ಮೂವಿ ಅಂತಂದ್ರೆ ನನಗೆ ಖುಷಿ ಆಗುತ್ತೆ. ಬಟ್ ಆಡಿಯನ್ಸ್ ಎಷ್ಟು ಜನ ಬಂದಿದ್ರು ಅವ್ರಿಗೆಲ್ಲ ಖುಷಿ ಆಯ್ತು. ಎಲ್ಲರಿಗೂ ಅದೇ ಕೇಳಿದೆ ನಾನು, ಹೇಗೆ ಅನ್ನಿಸ್ತು ಅಂತ. ತುಂಬ ಖುಷಿ ಆಯ್ತು ಎಲ್ಲರಿಗೂ. ಸರ್, ಎಲ್ಲೆಲ್ಲಿ ಅಂದರೆ ಥಿಯೇಟ್ರ್ಗಳ ಪ್ಲಾನಿಂಗ್ ಸರ್ ನಿಮ್ಮೂರಲ್ಲಿ ಎಲ್ಲಿ? ಟೋಟಲ್ ನಾವು ಒಂದು 100 ಥಿಯೇಟರ್ಸ್ ಮಾಡಬೇಕಂತ KRG ಅವ್ರ ಜೊತೆ, KRG ಅವರು ಬಂದಿರೋ KRG ಡಿಸ್ಟ್ರಿಬ್ಯೂಷನ್ ಸದರ್ನ್ ಪ್ಲಸ್ ಸಿನಿಮಾ. ಅದೇ ಹೇಳಿದ್ನಲ್ಲ, ನಾವು ಆ್ಯಕ್ಚುಲಿ ಇದಕ್ಕೆ ಮುಂಚೆ ಒಂದು 4-5 ಜನಕ್ಕೆ ಮಾತಾಡಿದ್ವಿ. ಯಾರೂ ನೆಗೆಟಿವ್ ಏನು ಹೇಳಿಲ್ಲ. ಒಂದು ದೊಡ್ಡ ಪ್ರೊಡ್ಯೂಸರೇ ನಾನು ಅಪ್ ಟು 1 CR ಖರ್ಚು ಮಾಡಿ ರಿಲೀಸ್ ಮಾಡ್ತೀನಿ ಅಂತಲೇ ಬಂದಿದ್ದು. ಬಟ್ ಆ ಸಿನಿಮಾಗೆ ಯಾರು ಬೇಕೋ ಆ ಸಿನಿಮಾನೇ ತೊಗೊಂಡಿದೆ ಅಷ್ಟೇ. ಆಮೇಲಾಗಿ ಇಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ದ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಹೌಸು. ಕೊಲಾಬ್ರೇಷನ್ ಆದಾಗಲೇ ನಿಮಗೊಂದು ಕ್ಲಾರಿಟಿ ಬರೋದು. ಸರ್, ಈ ಸೆನ್ಸರ್ದು ಏನಾದ್ರು ಇದೆಯಾ ನಿಮಗೆ ಮೈಂಡಲ್ಲಿ? ಅಂದರೆ ಆರ್ ಯು ಓಕೆ ವಿತ್ ದಟ್ ಪರ್ಟಿಕ್ಯುಲರ್? ನೋ ಇಶ್ಯೂಸ್? ಆಪ್ಷನೇ ಇಲ್ವಲ್ಲ, ಆಪ್ಷನೇ ಇಲ್ಲ ಬೇರೆ ಏನು. ನನಗೆ ಅದೇ A ಸರ್ಟಿಫಿಕೇಟ್ ಕೊಟ್ಟಿದ್ದು ನನಗೇನು, ಯಾಕೆ ನನಗೆ ಗೊತ್ತಿದ್ದ. ನಾನು ಆ್ಯಕ್ಚುಲಿ ಅವತ್ತು ಸೆನ್ಸಾರ್ ದಿವಸ ಇಲ್ಲ ನಾನು ಯು ಅಂತ ಹೇಳಿದ್ದೆ. ಯು ಆಗ್ಬೋದು. ಅಮ್ಮಮ್ಮ ಅಂದರೆ ಆ್ಯಕ್ಷನ್ ಜಾಸ್ತಿ ಇದೆ, ಯು ಅಂತ ಸರ್ ಹೇಳಿದ್ರು ಮುಂಚೆನೇ. ಬಟ್ ನನಗೂ ಶಾಕಿಂಗ್ ಅದು. ಯಾಕೋ ಗೊತ್ತಿಲ್ಲ, ಇಂಡಸ್ಟ್ರಿಗೆ ತುಂಬ ಈ ಒಂದು 3-4 ತಿಂಗಳ ಎ ಅನ್ನೋದು ತುಂಬ ಕಾಡ್ತಾ ಇದೆ. ಬಟ್ ಎ ಅನ್ನೋದು ಶೇರ್ ಸಿನಿಮಾಗೆ ಪ್ಲಸ್ ಆಗಲಿ, ಹಾಗೂ ಶೇರ್ ಅಂತಂದ್ಮೇಲೆ ಇರಲೇಬೇಕಲ್ವ? ಎ ಶೇರ್ ಅದೇ ಯಾರಿಗೊಬ್ಬರಿಗೆ ತೋರಿಸಿ ಓ ಶೇರ್ ಅನ್ಕೊ ಎ ಶೇರ್ ಅನ್ಬೇಕು. ಸರ್, ಆಗಲಿ, ತುಂಬ ಒಳ್ಳೆಯದಾಗಲಿ. 15 ರಾಜ್ಯಾದ್ಯಂತ ಬರ್ತಿದ್ದೀರಿ. ಇನ್ನೊಂದು ಯು ಅನ್ನೋದು ಲಾಸ್ಟ್ ಆಲ್ಫಾಬೆಟಿಕಲ್ ವರ್ಡು, ಎ ಫಸ್ಟ್ ವರ್ಡು. ಎ ಫಸ್ಟ್ ವರ್ಡು. ಸೊ ಎ ಗ್ರೇಡ್ ಅಂತ ತೊಗೋತೀನಿ ನಾನು. 15ಕ್ಕೆ ರಾಜ್ಯಾದ್ಯಂತ ಬರ್ತಿದ್ದೀರಿ. ನಿರ್ಮಾಪಕರಾಗಿ ಹಣ ತುಂಬಲಿ. ಕ್ರಿಸ್, ಫಿನಾಮಿನಲ್ ಆಗಲಿ ನಿಮ್ಮ ಕರಿಯರು, ಭಾಳ ಚಲೋ ಆಗಲಿ. ಉತ್ತರ ಕರ್ನಾಟಕವನ್ನು ನಾನು ರೆಪ್ರೆಸೆಂಟ್ ಮಾಡ್ತೀನಿ. ನಿಮ್ಗೆ ಭಾಳ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು ಸರ್, ಬ್ಯುಸಿ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಳ್ಳೆಯದು. ಥ್ಯಾಂಕ್ ಯು.